ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಇವತ್ತು ಒಳ್ಳೆ ಪ್ರಾಪರ್ಟಿ 40/60ಲಿ ಈಚ್ ಫ್ಲೋರ್ಗೆ ಒಂದೊಂದು ಯೂನಿಟ್ ಮಾಡಿದ್ದಾರೆ. 3 ಬೆಡ್ರೂಮ್ ಬರುತ್ತೆ. ಟೋಟಲ್ 4 ಯೂನಿಟ್ ಇದೆ. ಈಚ್ ಫ್ಲೋರ್ಗೆ ಒಂದೊಂದು ಫ್ಲಾಟ್ ಮಾಡಿದ್ದಾರೆ. 3 ಬೆಡ್ರೂಮ್ ಬರುತ್ತೆ, 2 ಅಟ್ಯಾಚ್ 1 ಕಾಮನ್ ಬರುತ್ತೆ. ಇದು ಬಂದು ಲೊಕೇಶನ್ ನಿಮಗೆ ಜಯನಗರ ಹೌಸಿಂಗ್ ಸೊಸೈಟಿ ಬರುತ್ತೆ. ಇದು ಟಾಪ್ ಲೊಕೇಶನ್ ಲೊಕೇಟ್ ಆಗಿದೆ. ನಿಮಗೆ ರೋಡ್ ವಿಡ್ತ್ ಬಂದು ಇದು 40 ಫೀಟ್ ರೋಡ್ ಬರುತ್ತೆ. ಈ ರೋಡ್ ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಈಗ ಬಂದ್ರೆ ನೋಡಿ, ಎದುರುಗಡೆನೆ ನಿಮಗೆ ಈ ಪಾರ್ಕ್ ಇದೆ. ಒಂದು ದೊಡ್ಡದೊಂದು ಪಾರ್ಕ್ ಇದೆ. ಪಾರ್ಕ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಆಗಿದೆ. ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನಿಮಗೆ ಸ್ಕ್ರಾಚ್ ಪೇಂಟ್ ಮಾಡಿಸಿದ್ದಾರೆ. ಬಾಲ್ಕನಿಗೆಲ್ಲ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ನಿಮಗೆ ಇಲ್ಲಿ ಈ ಸೈಡು ಬಾಲ್ಕನಿ ಬರುತ್ತೆ, ಇಲ್ಲಿ ಯುಟಿಲಿಟಿ ಬರುತ್ತೆ. ಫ್ರಂಟ್ ಸೈಡೇ ಬರುತ್ತೆ. ಇದು ನಿಮಗೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರಂಟು ಇಲ್ಲಿ ಎಲ್ಲ LED ಲೈಟ್ಸ್ಗಳು ಬರುತ್ತೆ, ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಇದೆಲ್ಲ ನಿಮಗೆ ಆ ಸೈಡ್ ಈ ಸೈಡ್ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಆಗಿದೆ. ಇದು ನಿಮಗೆ MSL ಮಾಡಿಸಿದ್ದಾರೆ. ಗೇಟು ಕಾರ್ ಎಂಟ್ರಿ ಬರುತ್ತಿದ್ದು. ಹೀಗೆ ಬನ್ನಿ. ನಿಮಗೆ ಈಚ್ ಫ್ಲೋರ್ಗೆ 2 ಕಾರು, 2 ಟೂ ವೀಲರ್ ನಿಲ್ಸ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಟೋಟಲ್ 8 ಕಾರ್ ಪಾರ್ಕಿಂಗ್ ಬರುತ್ತೆ. 4 ಯೂನಿಟ್ ಇದೆ, 8 ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಇಲ್ಲಿ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ. ಇಲ್ಲಿ ಸೆಕ್ಯೂರಿಟಿಗೆ ಒಂದು ರೂಮ್ ಮಾಡಿದ್ದಾರೆ, ಒಂದು ವಾಶ್ರೂಮ್ ಇದೆ. ನಿಮಗೆ ಕಾರೆಲ್ಲ ಇಲ್ಲಿ ನಿಲ್ಸ್ಕೋಬಹುದು. ಟೂ ವೀಲರ್ ನಿಲ್ಸ್ಕೊಳ್ಳೋಕೆ ಇಲ್ಲಿ ಸಪ್ರೇಟ್ ಎಕ್ಸ್ಟ್ರಾ ಜಾಗ ಇದೆ, ಇಲ್ಲಿ ನಿಲ್ಸ್ಕೋಬಹುದು ನೀವು. ನಿಮಗೆ ಇದು ಅಡ್ವಾಂಟೇಜ್ ಏನು ಅಂದ್ರೆ, ಈ ಸೈಡು ರೋಡ್ ಇದೆ, ಈ ಸೈಡು ರೋಡ್ ಇದೆ, ಇದ್ರ ಪಕ್ಕದಲ್ಲೇ ಪಾರ್ಕ್ ಇದೆ. ಇದು ಪಾರ್ಕ್ ಅಟ್ಯಾಚ್ ಪ್ರಾಪರ್ಟಿ ಬರುತ್ತೆ. ನಿಮಗೆ ಗಾಳಿ ಬೆಳಕುಗೋಸ್ಕರ ಸುತ್ತ ಜಾಗ ಸಿಗುತ್ತೆ. ಈ ಕಡೆ ಪಾರ್ಕ್ ಇದೆ, ಈ ಕಡೆ ಒಂದು ರೋಡ್ ಇದೆ, ಈ ಕಡೆ ಒಂದು ರೋಡ್ ಇದೆ. ಇದು 40 ಅಡಿ ರೋಡ್ ಬರುತ್ತೆ, ಇದು 40 ಅಡಿ ರೋಡ್ ಬರುತ್ತೆ. ಹೀಗೆ ಬನ್ನಿ. ಇದೆಲ್ಲ ನಿಮಗೆ ಪಿಲ್ಲರು, ಹೆವಿ ಸೈಜ್ ಪಿಲ್ಲರು, ಬೀಮ್ ಕನ್ಸ್ಟ್ರಕ್ಷನ್ ಬರುತ್ತೆ. EV ಚಾರ್ಜಿಂಗ್ ಎಲ್ಲ ಕಡೆ ಪಾಯಿಂಟ್ಸ್ ಬಿಟ್ಟಿದ್ದಾರೆ. EV ಚಾರ್ಜ್ ಪಾಯಿಂಟ್ ಮಾಡಿಸ್ಕೋಬಹುದು. ಇಲ್ಲಿ ಬಂದು ನಿಮಗೆ ಕಾವೇರಿ ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಬೋರು, ಒಂದು ಸಂಪ್ ಇದೆ. ಇಲ್ಲಿ ನಿಮಗೆ ಇದು ದೇವಮೂಲೆ ಬರುತ್ತೆ. ಆಸ್ ಪರ್ ವಾಸ್ತು ಪ್ರಕಾರ ಇಲ್ಲಿ ಸಂಪ್ ಮಾಡಿದ್ದಾರೆ, ಇಲ್ಲಿ ಬೋರ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಟ್ರಾನ್ಸ್ಫಾರಮ್ ಬರುತ್ತೆ. ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡು ಟ್ರಾನ್ಸ್ಫಾರಮ್ ಮೇಲೆ ಇಲ್ಲಿ ಬರುತ್ತೆ. ಮೀಟರ್ಗೆ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದು ಪಾರ್ಕಿಂಗ್ ಇಂದ ಎಲ್ಲ ಫ್ಲೋರ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಗ್ರಾನೈಟ್ ಸ್ಲೈಡಿಂಗ್ ಮಾಡಿದ್ದಾರೆ. ಇದು ನಿಮಗೆ ಸ್ಟೇರ್ ಕೇಸ್ ಬರುತ್ತೆ. ಇದು 4 ಫೀಟ್ ಬರುತ್ತೆ. ಗ್ರಾನೈಟ್ ಹಾಕಿದ್ದಾರೆ, SS ರೈಲಿಂಗ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಟೋಟಲ್ ಸೇಲ್ಗೆ 4 ಯೂನಿಟ್ ಇದೆ. ನಾನು 1 ಯೂನಿಟ್ ತೋರಿಸ್ತೀನಿ ನಿಮಗೆ, 4th ಫ್ಲೋರ್ ತೋರಿಸ್ತೀನಿ. ಹೀಗೆ ಬನ್ನಿ. ನಿಮಗೆ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಲಿಫ್ಟ್ ಆಕ್ಸೆಸ್ ಇದೆ. ನಿಮ್ಗೆ ಇದು ಕಾರಿಡಾರ್ ಬರುತ್ತೆ. ಕಾರಿಡಾರ್ಗೆ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ವಾಲ್ಗೆ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಡಿಸೈನ್ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. SS ರೈಲಿಂಗ್ಸ್ ಹಾಕಿದ್ದಾರೆ. ನಿಮ್ಗೆ ಇಲ್ಲಿ ಸೇಫ್ಟಿಗೆ MSL SS ರೈಲಿಂಗ್ಸ್ ಹಾಕೊಂಡ್ರೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ಅದಕ್ಕೊಂದು ಬೆಲ್ ಪಾಯಿಂಟ್ ಮಾಡಿದ್ದಾರೆ. ಇದು ಈಸ್ಟ್ ಎಂಟ್ರಿ ಬರುತ್ತೆ. ಮೇನ್ ಡೋರು ವಾಸ್ಕಲ್ ಕೂಡ ಟೀಕುಡ್ ಬರುತ್ತೆ. ಇದು 5/8 ಬರುತ್ತೆ ಥಿಕ್ನೆಸ್, 8 ಅಡಿ 8 ಬರುತ್ತೆ. ಹೀಗೆ ಬನ್ನಿ. ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ನಿಮಗೆ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಟೀಕುಡ್ ಕಿಟಕಿ ಇಟ್ಟಿದ್ದಾರೆ 2 ಸೈಡ್. ಇಲ್ಲಿ TV ಯೂನಿಟ್ ಬರುತ್ತೆ. ಇಲ್ಲಿ ಪೂಜೆ ಬರುತ್ತೆ. ಆರಾಮಾಗಿ ಒಂದು 2-3 ಜನ ಇಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ಇದೆಲ್ಲ ನಿಮಗೆ ಟೀಕುಡ್ಡೇ ಬರುತ್ತೆ. ಪೂರ್ತಿ ಟೀಕುಡ್ ಬರುತ್ತೆ. ಇದು ನಿಮಗೆ ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಅಗ್ನಿ ಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರು. ಇದು ಎಲ್ ಶೇಪಲ್ಲಿ ಗ್ರಾನೈಟ್ ಹಾಕ್ಕೊಡ್ತಾರೆ. 7 ಅಡಿವರೆಗೂ ಟೈಲ್ಸ್ ಹಾಕ್ಕೊಡ್ತಾರೆ. ಕ್ರಾಸ್ ವಿಂಡೋಸ್ ಇದೆ. ಹೀಗೆ ಬನ್ನಿ. ಇದು ಯುಟಿಲಿಟಿ ಬರುತ್ತೆ ನಿಮಗೆ. ಇಲ್ಲಿ ಪಾತ್ರೆ ತೊಳೆಯಕ್ಕೆ ಸಿಂಕ್ ಹಾಕ್ಕೊಡ್ತಾರೆ. ಒಂದು ವಾಶ್ ಮಿಷಿನ್ ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಒಳ್ಳೆ ಟೈಲ್ಸ್ ಹಾಕಿದ್ದಾರೆ. ಸೇಫ್ಟಿಗೆ MSL ಗ್ರಿಲ್ ಮಾಡಿಸಿದ್ದಾರೆ.
ಇದು ಬಾಲ್ಕನಿ ಬರುತ್ತೆ, ರೋಡ್ ಸೈಡ್ ಬರುತ್ತೆ. ಎಸ್ ಎಸ್ ರೇಲಿಂಗ್ಸು ಟಫನ್ ಗ್ಲಾಸ್ ಹಾಕಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಫ್ಲ್ಯಾಟು. ಹೀಗೆ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಿಮಗೆ. ನೋಡಿ ಎಷ್ಟು ವಿಶಾಲವಾಗಿದೆ ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಟೀಕುಡ್ ಕಿಟ್ಕಿಟ್ಟಿದ್ದಾರೆ. ಇಲ್ಲಿ ವಾಕಿಂಗ್ ಕಬೋರ್ಡ್ ಮಾಡಿಸ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಕಿಂಗ್ ಕಬೋರ್ಡ್ ಮಾಡಿಸ್ಕೋಬಹುದು, ಡ್ರೆಸ್ಸಿಂಗ್ ಟೇಬಲ್ ಆರಾಮ್ ಮಾಡಿಸ್ಕೋಬಹುದು. ಇಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ, ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ಕಿಟ್ಟಿದ್ದಾರೆ. ವಾಲ್ ಮಿಕ್ಸರು, ಶವರು, ಗೀಸರ್ ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ರೂಮ್ ಬರುತ್ತೆ, ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಕಾಮನ್ ರೂಮ್ ಬರುತ್ತೆ. ಇದು ಅಷ್ಟೇ ವಿಶಾಲವಾಗಿದೆ. ಇಲ್ಲಿ ನಿಮಗೆ ಬಾಲ್ಕನಿ ಬರುತ್ತೆ. ಈ ರೂಮ್ ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ, ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಇದು ಅಷ್ಟೇ ತುಂಬಾ ವಿಶಾಲವಾಗಿದೆ. ಟೀಕುಡ್ ಕಿಟ್ಕಿಟ್ಟಿದ್ದಾರೆ. ಇದಕ್ಕೂ ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ, ನೋಡಿ ಎಷ್ಟು ಬಾಲ್ಕನಿ ಅಷ್ಟೇ ವಿಶಾಲವಾಗಿದೆ. ನಿಮ್ಗೆ ಈ ಸೈಡು ರೋಡ್ ಸಿಗುತ್ತೆ, ಫ್ರಂಟ್ ಸೈಡು ರೋಡ್ ಸಿಗುತ್ತೆ. ನಿಮ್ಗೆ ಟೆರೆಸ್ ಬರುತ್ತೆ ಮೇಲ್ಗಡೆ. 4 ಯೂನಿಟ್ ವರೆಗೂ ಕಾಮನ್ ಟೆರೆಸ್ ಬರುತ್ತೆ. ಟೆರೆಸ್ ತೋರಿಸ್ತೇನೆ ಬನ್ನಿ. ಹೀಗೆ ಬನ್ನಿ, ನಿಮ್ಗೆ ಬೇಸ್ಮೆಂಟ್ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಗ್ರೇನೈಟ್ ಹಾಕಿದ್ದಾರೆ, ಎಸ್ ಎಸ್ ರೇಲಿಂಗ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇಲ್ಲಿ ನಿಮ್ಗೆ ಸೇಫ್ಟಿ ಪರ್ಪಸ್ಗೋಸ್ಕರ MS ಡೋರ್ ಬರುತ್ತೆ. ಇನ್ನ ಹಾಕಿಲ್ಲ, ಇಲ್ಲಿ ಹಾಕೊಡ್ತಾರೆ. MS ಡೋರ್ ಬರುತ್ತೆ. ಇದು 4 ಯೂನಿಟ್ ವರೆಗೂ ಕಾಮನ್ ಟೆರೆಸ್ ಬರುತ್ತೆ. ಈಗೆಲ್ಲ ಇದು ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇಂಡಿವಿಜುವಲ್ ನೀವೇನಾದ್ರು ಸೋಲಾರ್ ಹಾಕೋತೀನಿ ಅಂದ್ರೆ ಲೈನ್ ಹಾಕಿಬಿಟ್ಟಿದ್ದಾರೆ. ಇಂಡಿವಿಜುವಲ್ ಸೋಲಾರ್ ಹಾಕೋಬಹುದು. ನಿಮ್ಗೆ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. 2 ಟ್ಯಾಂಕ್ ಬರುತ್ತೆ, ಓವರ್ ಹೆಡ್ ಟ್ಯಾಂಕು. ಇಲ್ಲಿ ಲಿಫ್ಟ್ಗೆ ಸರ್ವಿಸ್ಗೋಸ್ಕರ ಒಂದು ರೂಮ್ ಮಾಡಿದ್ದಾರೆ. ನೀವೇನಾದ್ರು ಕೈಯಲ್ಲೇ ಬಟ್ಟೆ ಒಕ್ಕೋತೀರಾ ಅಂದ್ರೆ ಇಲ್ಲಿ ಕಟ್ಟೆ ಕಟ್ಟಿದ್ದಾರೆ, ಕೈಯಲ್ಲೇ ಬಟ್ಟೆ ಒಕ್ಕೋಬಹುದು. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ನಿಮ್ಗೆ ನೋಡಿ, ಇದು ಬಂದು ರಜತಾದ್ರಿ ಪ್ಯಾಲೇಸ್ ಬರುತ್ತೆ, ಹೋಟೆಲ್ ಬರುತ್ತೆ. ಇದ್ರ ಪಕ್ಕದಲ್ಲಿ ನಿಮ್ಗೆ 80 ಫೀಟ್ ರೋಡ್ ಬರುತ್ತೆ. ಇಲ್ಲಿಂದ ಇಲ್ಲಿಂದ 1.5 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಕನಕಪುರ ರೋಡ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ. ಹೀಗೆ ಮುಂದೆ ಬಂದ್ರೆ ನೋಡಿ, ಇದು 7 ಹಿಲ್ಸ್ ಅಪಾರ್ಟ್ಮೆಂಟ್ ಬರುತ್ತೆ. ಶೋಭಾದವ್ರದ್ದು 7 ಹಿಲ್ಸ್ ಅಪಾರ್ಟ್ಮೆಂಟ್ ಬರುತ್ತೆ. ಇದು ನಿಮ್ಗೆ ನೋಡಿ ಇಲ್ಲೇ ಪಕ್ಕದಲ್ಲೇ ನೋಡಿ, ಇದು ಪಾರ್ಕ್ ಬರುತ್ತೆ. ಇದೆಲ್ಲ ಪಾರ್ಕ್ ಜಾಗ ಬರುತ್ತೆ. ಈ ಪ್ರಾಪರ್ಟಿ ಪಕ್ಕದಲ್ಲೇ ಪಾರ್ಕ್ ಇದೆ. ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲಿಂದ ಜಸ್ಟ್ ನಿಮ್ಗೆ ಈ ರೋಡಲ್ಲಿ ಮುಂದೆ ಹೋದ್ರೆ ಒಂದು 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ವಿದ್ಯಾಶಿಲ್ಪ ಸ್ಕೂಲ್ ಬರುತ್ತೆ. ಆಮೇಲೆ ಇಲ್ಲಿ ಪಕ್ಕದಲ್ಲೇ NPS ಸ್ಕೂಲ್ ಬರುತ್ತೆ, ಪ್ರೆಸಿಡೆನ್ಸಿ ಸ್ಕೂಲ್ ಬರುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಡಿಸ್ಕ್ರಿಪ್ಷನ್, ಈ ಪ್ರಾಪರ್ಟಿ ಡೀಟೇಲ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಲೊಕೇಶನ್ ಇರುತ್ತೆ, ಪ್ರೈಸ್ ಇರುತ್ತೆ, ಪ್ರತಿಯೊಂದು ಅದ್ರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.